ನಮಸ್ಕಾರ ವೀಕ್ಷಕರೇ, ಸ್ಪೋರ್ಟ್ಸ್ ಡೈರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ. RCB ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದರೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಫಾಫ್ ಡು ಪ್ಲೆಸಿಸ್ ಅವರು ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಫಾಫ್ ಡು ಪ್ಲೆಸಿಸ್ ಅವರು ಸೌತ್ ಆಫ್ರಿಕಾ ಪ್ರೀಮಿಯರ್ ಲೀಗ್ನಲ್ಲಿ ಭರ್ಜರಿಯಾಗಿ ಆಡುತ್ತಿದ್ದಾರೆ. ಸೌತ್ ಆಫ್ರಿಕಾ T20 ಲೀಗ್ ಈ ವರ್ಷವೇ ಆರಂಭವಾಗಿದೆ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ. ನಿನ್ನೆಯ ಪಂದ್ಯದಲ್ಲಿ ಅಂದರೆ ಸೌತ್ ಆಫ್ರಿಕಾ T20 ಲೀಗ್ನ 22ನೇ ಪಂದ್ಯದಲ್ಲಿ ಡರ್ಬನ್ ಸೂಪರ್ ಜೈಂಟ್ಸ್ ಮತ್ತು ಜೋಹಾನ್ಸ್ಬರ್ಗ್ ಕಿಂಗ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಡರ್ಬನ್ ಸೂಪರ್ ಜೈಂಟ್ಸ್ ತಂಡವು ಮೊದಲನೆಯದಾಗಿ ಬ್ಯಾಟಿಂಗ್ ಮಾಡಿತು ಮತ್ತು 178 ರನ್ಗಳ ಬೃಹತ್ ತಂಡವನ್ನು ಸೂಪರ್ ಕಿಂಗ್ಸ್ ತಂಡಕ್ಕೆ ನೀಡಿತು. ನಿಗದಿತ 20 ಓವರ್ಗಳಲ್ಲಿ ಇದನ್ನು ಚೇಸ್ ಮಾಡಿದ ಜೋಹಾನ್ಸ್ಬರ್ಗ್ ತಂಡವು ಪರವಾಗಿ RCB ತಂಡದ ನಾಯಕರಾಗಿರುವ ಫಾಫ್ ಡು ಪ್ಲೆಸಿಸ್ ಅವರು ಇನ್ನಿಂಗ್ಸ್ ಆರಂಭಿಸಿದರು. ಇವರು ಜೋಹಾನ್ಸ್ಬರ್ಗ್ ತಂಡದ ನಾಯಕರು ಆಗಿರುವ ಇವರು RCBಯ ನಾಯಕರು ಇವರೇ ಆಗಿದ್ದಾರೆ. ಫಾಫ್ ಡು ಪ್ಲೆಸಿಸ್ ಅವರು ಇನ್ನಿಂಗ್ಸ್ ಆರಂಭಿಸಿದ ಇವರು ಕೇವಲ 58 ಎಸೆತಗಳಲ್ಲಿ 113 ರನ್ ಬಾರಿಸಿದರು ಮತ್ತು ಅದರಲ್ಲಿ 8 ಸಿಕ್ಸರ್ ಮತ್ತು 8 ಫೋರ್ಗಳು ಒಳಗೊಂಡಿದ್ದವು. ಇವರು 194 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದು ವಿಶೇಷ ವೀಕ್ಷಕರೇ. ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಪರಿಣಾಮವಾಗಿ ಜೋಹಾನ್ಸ್ಬರ್ಗ್ ಸೂಪರ್ ಕಿಂಗ್ಸ್ ತಂಡವು 19.1 ಓವರ್ಗಳಲ್ಲಿ 178 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡಿ ಮತ್ತು ಪಂದ್ಯವನ್ನು ಗೆದ್ದುಕೊಂಡಿತು. ಫಾಫ್ ಡು ಪ್ಲೆಸಿಸ್ ಅವರು T20 ಲೀಗ್ನಲ್ಲಿ ಅತಿ ಹೆಚ್ಚು ಅಂದರೆ ಮೊದಲ ಹಾಗೂ ಅತಿ ಹೆಚ್ಚು ಮೊತ್ತ ಬಾರಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೂ ಇವರೇ ಪಾತ್ರರಾಗಿದ್ದಾರೆ ಮತ್ತು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಜಾಸ್ ಬಟ್ಲರ್ ಅವರಿದ್ದಾರೆ. 8 ಮ್ಯಾಚ್ಗಳಿಂದ ಅವರು 285 ಬಾರಿಸಿದರೆ 2ನೇ ಸ್ಥಾನದಲ್ಲಿ ನಮ್ಮ RCB ಆಟಗಾರ ಫಾಫ್ ಡು ಪ್ಲೆಸಿಸ್ ಅವರು 7 ಪಂದ್ಯಗಳಿಂದ 277 ರನ್ ಬಾರಿಸಿದ್ದಾರೆ. ಇನ್ನೊಂದು ಸಿಹಿ ವಿಚಾರ ಎಂಬಂತೆ ನಮ್ಮ RCB ತಂಡದ ಇನ್ನೋರ್ವ ಆಟಗಾರ ವಿಲ್ ಜಾಕ್ಸ್ ಅವರು ಸಹ 7 ಪಂದ್ಯದಲ್ಲಿ 270 ರನ್ ಬಾರಿಸಿ ಬೆಂಕಿ ಫಾರ್ಮ್ನಲ್ಲಿದ್ದಾರೆ ವೀಕ್ಷಕರೇ.